ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ. ಇಲ್ಲಿ ಡಿಸ್ಕ್ಲೇಮರ್ ತಿಳಿಸ್ಕೊಳ್ಳೋದೇನೆಂದರೆ, ದಿಸ್ ಈಸ್ ನಾಟ್ ಎನ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ಆಲ್ ದಿ ಕಂಟೆಂಟ್ಸ್ ಆಫ್ ದಿಸ್ ವಿಡಿಯೋ ಆರ್ ಫಾರ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ಆಲ್ವೇಸ್ ಡೂ ಯುವರ್ ಓನ್ ರಿಸರ್ಚ್ ಬಿಫೋರ್ ಇನ್ವೆಸ್ಟಿಂಗ್. ನಾನಿಲ್ಲಿ ಒಂದು ಕಂಪ್ನಿನ ಯಾವ ಥರ ನಾವು ಡೀಟೇಲಾಗಿ ಸರ್ಚ್ ಮಾಡ್ಬೋದು ಅಂದರೆ ಅದ್ರ ಫುಲ್ ಡೀಟೇಲ್ಸ್ನ ಚೆಕ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದರಲ್ಲಿ ಫಸ್ಟ್ ನಾವು ಬಂದುಬಿಟ್ಟು ಗೂಗಲಲ್ಲಿ ಹೋಗ್ಬಿಟ್ಟು ಸ್ಕ್ರೀನರ್ಗೆ ಹೋಗಿ ಅಲ್ಲಿ ಟಚ್ ಮಾಡಿಕೊಂಡ್ರೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಸ್ಕ್ರೀನರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸರ್ಚ್ ಅಂತ ಬಂದಾಗ ಅಲ್ಲಿ ಸ್ಕ್ರೀನರ್ ಬರುತ್ತೆ. ಅಲ್ಲಿ ನಾವು ಆ್ಯಕ್ಚುಲಿ ನನ್ನದು ಮೇಲ್ ಐ ಡಿ ಲಾಗಿನ್ ಆಗಿದೆ. ಸೊ ಇದರಿಂದ ನಮ್ಗೆ ಡೈರೆಕ್ಟಾಗಿ ಇದನ್ನು ಸಿಗುತ್ತೆ ನಮಗೆ. ನನಗೆ ಈಗ ವರುಣ್ ಬೇವರೇಜಸ್ ಅಂತಿದೆ, ವಿ ಬಿ ಎಲ್ ಅಂದರೆ ವರುಣ್ ಬೇವರೇಜಸ್ ಅಂತ ಬರುತ್ತೆ. ಓಕೆನಾ. ಇದ್ರದ್ದು ಬಂದುಬಿಟ್ಟು ಅಬೌಟ್ ಅಂದರೆ ಇದರದ್ದು ಪ್ರೈಸು ಈಗ ಆ್ಯಕ್ಚುಲಿ ಮಾರ್ಕೆಟ್ ಪ್ರೈಸ್ ಕ್ಲೋಸಿಂಗು 1.27% ಮೈನಸಲ್ಲಿದೆ. ಅಂದರೆ 535 ರುಪೀಸಲ್ಲಿ ಸಿಗುತ್ತೆ ನಮಗೆ ಇವಾಗ ಇದರದ್ದು ಪ್ರೈಸು. ಸೊ ನಮ್ಗೆ ಇದರದ್ದು ಅಬೌಟ್ ಅಂದರೆ ಆ ಕಂಪ್ನಿ ಏನೇನು ಎಲ್ಲಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಎಂಬುದೆಲ್ಲ ಗೊತ್ತಾಗುತ್ತೆ. ವರುಣ್ ಬೇವರೇಜಸ್ ಲಿಮಿಟೆಡ್ ಆ್ಯಸ್ ಅಸೋಸಿಯೇಟೆಡ್ ವಿತ್ ಪೆಪ್ಸಿಕೋ ಸಿನ್ಸ್ 1990. ಅಂದರೆ 1990ರಿಂದ ಪೆಪ್ಸಿಕೋ ಅಂದರೆ ಈ ಡ್ರಿಂಕ್ಸ್ ಇದೆಯಲ್ಲ, ಪೆಪ್ಸಿಕೋ ಅಂದರೆ ಪೆಪ್ಸಿಕೋ, ಕೋಕೋ ಕೋಲಾ, ಸೊ ಇವೆಲ್ಲ ಮತ್ತು 7 ಅಪ್, ಮೆರಿಂಡಾ, ಆರೆಂಜು, ಮೌಂಟೇನ್ ಡ್ಯೂ, ಟ್ರೋಪಿಕಾನ್ ಜ್ಯೂಸ್ ಆ್ಯಂಡ್ ಮೆನಿ ಮೋರ್ ಅಂತ ಕೊಟ್ಟಿದ್ದಾನೆ. ಓಕೆನಾ. ಸೊ ಈ ಇರೋದು ಹಾಗೆ ಅಬೌಟ್ ಇಲ್ಲಿ ಸಿಗುತ್ತೆ. ಅಬೌಟ್ ಅಂದರೆ ಇಲ್ಲಿ ನೋಡ್ಕೊಬೋದು ನಾವು. ಮತ್ತು ಕೀ ಪಾಯಿಂಟ್ಸ್, ಇದ್ರದ್ದು ಕೀ ಪಾಯಿಂಟ್ಸ್ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಅದರದ್ದು ನೀಟಾಗಿ ನಮಗೆ ಪೆಪ್ಸಿಕೋ ಫ್ರ್ಯಾಂಚೈಸ್ಡ್ ಬ್ರ್ಯಾಂಡ್ಸ್ ಪೆಪ್ಸಿಕೋ, ಟ್ರೋಪಿಕಾನಾ, ಸ್ಲೈಸು, 7ಅಪ್ಪು, ಸ್ಟಿಂಗು, ಕುರ್ಕುರೆ, ಆಕ್ವಾಫಿನ್, ಲಿಪ್ಟಾನ್, ಡೊರೋಟಿಯಸ್, ಮೆರಿಂಡಾ, ಫ್ರಿಟಿಯೋಲಿ ಇಟಿಸಿ. ಓನ್ ಬ್ರ್ಯಾಂಡ್ಸ್ ಬಂದ್ಬಿಟ್ಟು ಜೀವ್, ಕೋಯಿ, ರೀಬೂಸ್ಟ್, ಕ್ರೀಮ್ ಬೆಲ್, ಆಕ್ವಾ ಕ್ಲಿಯರ್, ರಿಫ್ರೆಶ್ ಇಟಿಸಿ. ಅಂದರೆ ಇವ್ರದ್ದು ಓನ್ ಬ್ರ್ಯಾಂಡ್ ಇದು ಸೊ ಈ ಥರ ನಮಗೆ ಫುಲ್ ಡೀಟೇಲಾಗಿ ಸಿಗುತ್ತೆ. ವಿ ಬಿ ಎಲ್ ಪ್ರೆಸೆನ್ಸ್ ಎಲ್ಲಿ ಏನೇನು ಕ್ವಾರ್ಟರ್ಲಿ ಅಂದರೆ ಸೊ 25 Q1 25 their operations span 10 countries with franchises right and 4 countries with distribution rights in 24. 3 territory in the Indian subcontinental India, Sri Lanka, Nepal. Contributed 83% to revenues. 3 territory in ಆಫ್ರಿಕಾದಲ್ಲಿ ಯಾವ್ಯಾವ ಅಂದರೆ ಮೊರೊಕ್ಕೊ, ಜಿಂಬಾಬ್ವೆ. ಸೊ ಇದರ contributed 17% of total revenue. Consolidation in March 24. The consolidation franchise territory of South Africa, Lesotho and Eswatini and the territories with distribution rights in Namibia, Botswana. ಸೊ ಈ ಥರದವೆಲ್ಲ ಎಲ್ಲೆಲ್ಲಿದೆ ಏನೇನಿದೆ ಎಂಬುದೆಲ್ಲ ಗೊತ್ತಾಗುತ್ತೆ. ಕನ್ಸಾಲಿಡೇಷನು ಮತ್ತು ರೋಬೋಸ್ಟ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಎಲ್ಲೆಲ್ಲಿದೆ. ಸೊ ಟೋಟಲ್ ಇದು ಆ್ಯಸ್ ಪರ್ 25 whereas 36 manufacturing facilities in India and 12 internationally. It has a robust supply chain with 130 plus owned depots. So 2,500 plus owned vehicles, 2,500 primary distributors and currently installed 10.2 crores plus VC coolers. Their strong network has a reach to every 5th person in the world. ಸೊ ಈ ಥರ ಎಷ್ಟೆಷ್ಟಿದೆ ಏನೇನಿದೆ. ಮತ್ತು ಸೇಲ್ಸ್ ವಾಲ್ಯೂಮ್ ಬ್ರೇಕಪ್ಪು, CSD ಜ್ಯೂಸು, ವಾಟ್ರು ಅಂದರೆ CSDಯಲ್ಲಿ 76% ಇದೆ, ಜ್ಯೂಸಲ್ಲಿ 8%, ವಾಟ್ರಲ್ಲಿ 16%. ದಿ ಸೇಲ್ಸ್ ವಾಲ್ಯೂಮ್ ಗ್ರೀವ್ ಬೈ 28% ವಿಚ್ ಇನ್ಕ್ಲೂಡ್ಸ್ 28 MNCs ಫ್ರಮ್ ಬೇವಿಕೋ ಡ್ಯೂರಿಂಗ್ ದಿ ಕ್ವಾರ್ಟರ್. ಬೇವಿಕೋ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಇದೆ. ಪೆಟ್ ರೀಸೈಕ್ಲಿಂಗ್ ಅಂದರೆ ಬಾಟಲ್ ರೀಸೈಕ್ಲಿಂಗು. So the company uses around 66 MD PET packaging materials of its finished products annually. It has engaged with GM Enviro Management Pty Limited based in. So ಈ ಥರ ಸ್ಟ್ರಾಂಗ್ ರಿಲೇಷನ್ಸ್ ವಿತ್ ಪೆಪ್ಸಿಕೋ, ಎಕ್ಸ್ಟೆನ್ಷನ್ ಆಫ್ ಲೈಸೆನ್ಸ್ ಅಗ್ರಿಮೆಂಟು, ಎಕ್ಸ್ಪೆನ್ಷನ್ನು, ಫುಲ್ ಡೀಟೇಲ್ಸ್ ಎಲ್ಲ ಇದೆ. ಸ್ಪ್ಲಿಟ್ಟು, ಸೊ ಯಾವಾಗ ಕ್ವಾರ್ಟರ್ಲಿ 24 ಕಂಪನಿ ಸ್ಪ್ಲಿಟ್ ಅಗೇನ್ಸ್ಟ್ ಶೇರ್ಸ್ ಆಫ್ ದಿ ಕಂಪನಿ from 1 equity share having for 10 rupees into 2 equity shares having for 5 rupees. ಸೊ ಅಕ್ವಿಸಿಷನ್ ಇನ್ ಸೌತ್ ಆಫ್ರಿಕಾದಲ್ಲಿ ಯಾವ್ಯಾವುದಕ್ಕೆ 100% ಸ್ಟೇಕ್ ಯಾವುದಕ್ಕಿದೆ
The beverage company Proprietary Limited, South Africa, along with the wholly owned subsidiaries Bevico. ಸೊ ಅಬೌಟ್ ಬೆವಿಕೋ ಅದ್ರ ಬಗ್ಗೆನೂ ಇದೆ. ಸಬ್ಸಿಡರಿನ ಸೊ ಇವೆಲ್ಲ ಇರ್ತವೆ. ಸೊ ಇದಾಗಿದ್ದಾದಮೇಲೆ ಬ್ಯಾಕ್ ಬಂದು ಇದರಲ್ಲಿ ಮಾರ್ಕೆಟ್ ಬ್ಯಾಕ್ ಬಂದಾಗ ಇಲ್ಲಿ ಮಾರ್ಕೆಟ್ ವ್ಯಾಪು. ಸೊ ಇದೆಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಬುಕ್ ವ್ಯಾಲ್ಯೂ, ಡಿವಿಡೆಂಡ್ ವ್ಯಾಲ್ಯೂ, ROC, ROE ಯಾವ ಥರ ಅಂತ, ಫೇಸ್ ವ್ಯಾಲ್ಯೂ. ಸೊ ಈಗ ನಾವು ಇದರಲ್ಲಿ ಸೊ ನಮಗೆ ಪಿ ರೇಷಿಯೋ ಚೆಕ್ ಮಾಡ್ಕೋಬೋದು. ಈ ಚಾರ್ಟ್ ಅವೈಲಬಿಲಿಟಿ ಇರುತ್ತೆ. ಸೊ ಅದರಲ್ಲಿ ಇಲ್ಲಿ 3 ಅಂತ ಹೋದರೆ ಸೇಲ್ಸ್ ಮಾರ್ಜಿನ್. ನಮಗೆ ಸೇಲ್ಸ್ ಮಾರ್ಜಿನಲ್ಲಿ ನಿಮ್ಗೆ ಇದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೇಲ್ಸ್ ಮಾರ್ಜಿನ್ ಜಿ ಪಿ ಎಮ್ ಅಂತಂದರೆ ಗ್ರಾಸ್ ಪ್ರಾಫಿಟ್ ಮಾರ್ಜಿನ್. ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಸಬ್ಸ್ಟ್ರಾಕ್ಷನ್ ದಿ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಂದರೆ COGS ಫ್ರಮ್ ದಿ ಟೋಟಲ್ ರೆವಿನ್ಯೂ ಆ್ಯಂಡ್ ಡಿವೈಡಿಂಗ್ ದಿ ಡಿಫ್ರೆನ್ಸ್ ಬೈ ದಿ ಟೋಟಲ್ ರೆವಿನ್ಯೂ. ದಿ ರಿಸಲ್ಟ್ ಈಸ್ ದಿ ಮಲ್ಟಿಪ್ಲೈಡ್ ಬೈ 100 ಟು ಗೆಟ್ ಪರ್ಸೆಂಟೇಜ್. ಈ ಥರ ಮಾಡಿದ್ರೆ ನಮಗೆ ಗ್ರಾಸ್ GPS ಸಿಗುತ್ತೆ. ಸೊ ನಮಗೆ GPM ಜಾಸ್ತಿ ಇದ್ದಂಗಿಲ್ಲ. ಸೊ ಎಫೆಕ್ಟಿವ್ ಅಟ್ ಜನರೇಷನ್ ರೆವೆನ್ಯೂ ಫಾರ್ ಈಚ್ ಡಾಲರ್ ಆಫ್ ಕಾಸ್ಟ್ ಅಂದರೆ GPM ಜಾಸ್ತಿ ಇದ್ದರೆ ಪ್ರಾಫಿಟ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಕಂಪನಿ ಆಫ್ ಎಫಿಷಿಯನ್ಸಿ, ಅದರ ಎಫಿಷಿಯನ್ಸಿ ಗೊತ್ತಾಗ್ಬಿಡುತ್ತೆ ನಮಗೆ. GPM ಜಾಸ್ತಿ ಇದೆ, ಅದರ ಎಫಿಷಿಯನ್ಸಿ ಜಾಸ್ತಿ ಇದೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು OPM ಅಂತಿದೆ. OPM ಅಂತಂದರೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ದಿ ಟೋಟಲ್ ರೆವೆನ್ಯೂ ಆಫ್ ಎ ಕಂಪನಿ ಮೈನಸ್ ದಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಅದನ್ನು ನಾವು ಯಾವ ಥರ ಇದು ಮಾಡ್ಬೋದು ಅಂದರೆ, ಸೊ ದಿ ಟೋಟಲ್ ರೆವೆನ್ಯೂ ಆಫ್ ಎ ಕಂಪನಿ ಮೈನಸ್ ದಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್. OPM ಅಂತಂದರೆ ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ದಿ ಟೋಟಲ್ ರೆವೆನ್ಯೂ ಎಕ್ಸ್ಪ್ರೆಸ್ಡ್ ಆ್ಯಸ್ ಎ ಪರ್ಸೆಂಟೇಜ್. OPM ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಕಂಪನಿ ಆಪರೇಷನ್ ಎಫಿಷಿಯನ್ಸಿನ ಇಂಡಿಕೇಟ್ ಮಾಡುತ್ತೆ. ಇದರಲ್ಲಿ ಇನ್ನೊಂದಿದೆ NPM ಅಂತಂದರೆ ನೆಟ್ ಪ್ರಾಫಿಟ್ ಅಂತ. NPMನ ಹೆಂಗೆ ಕಂಡುಹಿಡಿತೀವಿ ಅಂದರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ರೆವೆನ್ಯೂ ಇಂಟು 100%. ಎಕ್ಸಾಂಪಲ್ ಅಂದರೆ 42.8 ಬಿಲಿಯನ್ ಇಫ್ ಎ ಕಂಪನಿ ಆಸ್ ಎ ನೆಟ್ ಪ್ರಾಫಿಟ್ ಇತ್ತು ಅಂದರೆ ಆ್ಯಂಡ್ ಟೋಟಲ್ ರೆವೆನ್ಯೂ ಬಂದುಬಿಟ್ಟು 171.6 ಬಿಲಿಯನ್ ಇತ್ತು ಅಂದರೆ ದೆನ್ ಇಟ್ ಈಸ್ NPM. ಹೆಂಗೆ ಇದು ಮಾಡ್ಬೋದು ಅಂದರೆ ನೆಟ್ ಪ್ರಾಫಿಟ್ ಅಂತಂದರೆ 42.8 ಡಿವೈಡೆಡ್ ಬೈ 171.6 ಬಿಲಿಯನ್ ಇಂಟು 100. ಸೊ ನಮ್ಗೆ ಎಷ್ಟು ಬರುತ್ತೆ? 24.9 ಬಿಲಿಯನ್. ಸೊ ವಾಟ್ ಈಸ್ ಎ ಗುಡ್ NPM ರೇಷಿಯೋ ಅಂತಂತಂದರೆ 10% to 20% ಈಸ್ ಎ ಕನ್ಸಿಡರ್ ಎ ಗುಡ್ ಫಾರ್ NPM. 10%ಗಿಂತ ಕಡಿಮೆ ಇತ್ತು ಅಂದರೆ ಅದು ಪ್ರೋಯಾಸ್ ಮತ್ತು ಕಾಯಾನ್ಸ್ ಅಂತಿದೆ. ಪ್ರೋಯಾಸ್ ಅನ್ನೋ ಕಂಪನಿ ಹ್ಯಾಸ್ ಡೆಲಿವರ್ಡ್ ಗುಡ್ ಪ್ರಾಫಿಟ್ ಗ್ರೋತ್ ಆಫ್ 47.3 ಕಾರ್ಗೋ ಓವರ್ ಲಾಸ್ಟ್ 5 years. ಅಂದರೆ ಇದು ಪ್ರೋಯಾನ್ಸ್ ಅಂದರೆ ಪಾಸಿಟಿವ್ ಏನಿದೆ ಕಂಪನಿಗೆ. ಕಂಪನಿ ಹ್ಯಾಸ್ ಎ ಗುಡ್ ರಿಟರ್ನ್ ಆನ್ ಈಕ್ವಿಟಿ, ROE ಟ್ರ್ಯಾಕ್ ರೆಕಾರ್ಡ್ 3 years, ROE 30.3. Company is medium sales growth is 21.8 of last 10 years. Stock is trending at 25 times its book value. Promoters holding has decreased over last quarter 2.46%. This is negative. ಯಾಕೆಂದರೆ ಪ್ರಮೋಟರ್ಸ್ ಹೋಲ್ಡಿಂಗ್ ಯಾವತ್ತಿದ್ರೂ ಜಾಸ್ತಿ ಆಗಬೇಕೆ ಹೊರತು ಕಡಿಮೆ ಆಗಬಾರ್ದು. ಪ್ರಮೋಟರ್ಸ್ ಹೋಲ್ಡಿಂಗ್ ಕಡಿಮೆ ಆಗ್ತಾಯಿದೆ ಅಂದರೆ ಸೊ ಅವ್ರ ಕಂಪ್ನಿ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ ಅನ್ನೋದು ಒಂದು ಸ್ವಲ್ಪ ಇರುತ್ತೆ. ಬಟ್ ಅದು ಪ್ರಮೋಟರ್ಸ್ ಹೋಲ್ಡಿಂಗ್ ಡಿಕ್ರೀಸ್ ಏನಕ್ಕಾಗಿದೆ ಅನ್ನೋದನ್ನ ಮತ್ತೆ ನಾವು ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಅದನ್ನು ಶೇರ್ಸ್ ಏನೋ ಜಾಸ್ತಿ ಮಾಡಿ ಮತ್ತೇನೋ ಸೇಲ್ ಮಾಡಿದಾರ. ಸೊ ಆ ಥರ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಕಂಪನಿ ಮೈಟ್ ಬಿ ಕ್ಯಾಪಿಟಲೈಸ್ ದಿ ಇಂಟ್ರೆಸ್ಟ್ ಕಾಸ್ಟ್. ಲೋನ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟು ನೀನು ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮುಂದೆ ಇನ್ನೇನು ಬರುತ್ತೆ ಅದನ್ನು. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ನೆಕ್ಸ್ಟ್ ಸೊ ನಾವು ಯಾವುದು ಅಂತಂದರೆ ಕ್ವಾರ್ಟರ್ಲಿ ರಿಸಲ್ಟ್ಸು ಸೊ ಅವನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು.